ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫಿಸಿಕ್ಸ್ ಈ ಒಂದು ಸಬ್ಜೆಕ್ಟಲ್ಲಿ ಬರುವಂಥ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಲೈಟ್. ಕನ್ನಡದಲ್ಲಿ ನಾವು ಇದಕ್ಕೆ ಬೆಳಕು ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಈ ಒಂದು ಚಾಪ್ಟರ್ ಮೇಲೆ ಒಂದೆರಡು ಕ್ವಶನ್ಸ್ಗಳನ್ನು ನೀವು ಮುಂಬರುವ ಒಂದು ಎಕ್ಸಾಮ್ಗಳಲ್ಲಿ ದಟ್ ಈಸ್ ಲ್ಯಾಂಡ್ ಸರ್ವೇರ್ ಆಗಲಿ ಮತ್ತು ಇನ್ನಿತರ KPSCಯಿಂದ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಗಳಲ್ಲಿ ನೀವು ನೋಡ್ಬೋದಾಗಿದೆ. ಸೊ ನಾನು ಇಂಗ್ಲೀಷು ಮತ್ತು ಕನ್ನಡ ಈ ಎರಡೂ ಭಾಷೆಯಲ್ಲಿ ನಾನು ಇದನ್ನು ನೋಟ್ಸನ್ನು ತಯಾರು ಮಾಡಿದ್ದೀನಿ. ಸೊ ನಿಮಗೆ ಯಾವ ಒಂದು ಭಾಷೆ ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಇಲ್ಲಿ ಮೊದಲಿಗೆ ಬೆಳಕಿನಲ್ಲಿ ಇದು ಬೆಳಕಿನ ವಕ್ರೀಭವನ ಅಂತ ಬರುತ್ತೆ. ಬೆಳಕಿನ ವಕ್ರೀಭವನ ಅಂದರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಓಕೆ, ಸೊ ಇದನ್ನು ವಿತ್ ಇಮೇಜ್ ಮುಖಾಂತರ ಒಂದು ಎಕ್ಸಾಂಪಲ್ ಮುಖಾಂತರ ಸೊ ನಾವು ಡೀಪಾಗಿ ನೋಡುವ. ಸೊ ಮೊದಲಿಗೆ ಡೆಫಿನೇಷನ್ ನೋಡಿ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಬೋದು, ಕನ್ನಡದಲ್ಲಿಯೂ ನೋಡ್ಬೋದು. ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಟು ಅನದರ್ ಡಿಫರೆಂಟ್ ಆಪ್ಟಿಕಲ್ ಡೆನ್ಸಿಟಿ. ಅಂದರೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ತನ್ನ ಪಥವನ್ನು ಬದಲಾಯಿಸುವುದನ್ನು ವಕ್ರೀಭವನ ಅಂತೀವಿ. ಅಂದರೆ ಸೊ ಇಲ್ಲಿ ನಾನು ಇದನ್ನು ಹೇಳಿ ನಿಮ್ಗೆ ಡೈರೆಕ್ಟ್ ಇಮೇಜಲ್ಲಿ ತೋರಿಸ್ತೀನಿ. ರೇರ್ ಟು ಡೆನ್ಸರ್ ಮೀಡಿಯಮ್, ಇಲ್ಲಿ ಏನಾಗ್ತದೆ, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಆಮೇಲೆ ಡೆನ್ಸರ್ ಟು ರೇರ್, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಅಂದರೆ ವಿರಳ ಸಾಂದ್ರ ಮಾಧ್ಯಮಕ್ಕೆ ಲಂಬದ ಕಡೆಗೆ ಬಾಗುತ್ತದೆ ಮತ್ತು ಸಾಂದ್ರದಿಂದ ವಿರಳ ಮಾಧ್ಯಮಕ್ಕೆ ಲಂಬದಿಂದ ದೂರ ಬಾಗುತ್ತದೆ. ಸೊ ನೀವು ಈ ಒಂದು ಇಮೇಜನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗ್ಬೋದು. ಈಗ ಯಾವುದೇ ಒಂದು ಲೈಟ್ ರೇಸ್ ನೋಡಿ, ಈ ಒಂದು ಲೈಟ್ ರೇಸ್ ಅದೆಯಲ್ಲ, ಓಕೆ, ದಿಸ್ ಈಸ್ ದ ಲೈಟ್ ರೇಸ್. ಇದು ಒಂದು ಹಾರಿಜೆಂಟಲ್ ಲೈನ್, ಇದು ಇಟ್ಸ್ ಎ ಪ್ಲೇನ್ ಏರಿಯಾ. ಓಕೆ, ಸೊ ಇದರ ಮೇಲೆ ಇದೊಂದು ಮೀಡಿಯಮ್, ಇದು ಏರ್ ಮೀಡಿಯಮ್. ಅಂದರೆ ಇದಕ್ಕೆ ನಾವು ಏನಂತೀವಿ, ರೇರರ್ ಮೀಡಿಯಮ್. ಅಂದರೆ ವಿರಳ ಮಾಧ್ಯಮ, ವಿರಳ ಅಂತಿದು ವಾಟರ್, ಇದು ವಾಟರ್ ಇದೆ, ಇದೆಲ್ಲ ವಾಟರ್ ಇದೆ. ಇದು ಡೆನ್ಸರ್ ಮೀಡಿಯಮ್ ಅಥವಾ ಸಾಂದ್ರ. ಅಂದರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗುವಾಗ ಏನಾಗ್ತದೆ ನೋಡಿ, ಇದು ಲಂಬದ ಕಡೆ, ಲಂಬದ ಪರ್ಪೆಂಡಿಕ್ಯುಲರ್. ಸೊ ಲೈಟ್ ಇಲ್ಲಿ ಏನಪ್ಪ ಇಲ್ಲಿ ಬಂದು ಬಡಿತಂದ್ರೆ ಅವಾಗ ಏನಾಗ್ತದೆ, ಇದು ಸಾಂದ್ರದ ಕಡೆಗೆ, ಅಂದರೆ ಸಾಂದ್ರಕ್ಕೆ ಲಂಬದ ಕಡೆಗೆ ಬಾಗುತ್ತದೆ. ನೋಡಿ ಈಗ ಲಂಬ ಇದೆ ಇದು. ಓಕೆ, ಸೊ ಇಲ್ಲಿ ಏನಾಗ್ತಾಯಿದೆ, ಸೊ ಈ ಕಡೆ ಅಂದರೆ ಲಂಬದ ಕಡೆ, ಈ ಕಡೆ ಜಾಸ್ತಿ ಬಾಗ್ತಾಯಿದೆ. ಸೊ ಇದು ಏನಾಗ್ತದೆ, ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ಅರ್ಥ ಆಯ್ತಾ? ಸೊ ಅದೇ ಒಂದು ರೇಖೆ ಇಲ್ಲಿ ಸಾಂದ್ರದಿಂದ ವಿರಳಕ್ಕೆ ಅಂದರೆ ಸಾಂದ್ರ ಅಂದರೆ ಏನಪ್ಪ, ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಓಕೆ, ಸೊ ಈಗ ನೋಡಿ, ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ಅದ. ಓಕೆ, ಸೊ ಈಗ ಇಲ್ಲಿದಿಂದ ಹೋಗಿತ್ತು, ಅವಾಗ ಏನಾಗ್ತದೆ, ಇದು ರೇರರ್ ಮೀಡಿಯಮ್ ಅಂದರೆ ಡೆನ್ಸರ್ ಟು ರೇರರ್ ಆಯ್ತಂದ್ರೆ ಏನಾಗ್ತದೆ, ಲಂಬದಿಂದ ದೂರ ಬಾಗುತ್ತದೆ. ಈಗ ನೋಡಿ, ಲಂಬ ಇದು ಲಂಬ. ಓಕೆ, ಅಂದರೆ ಲಂಬದಿಂದ ದೂರ ಬಾಗುತ್ತದೆ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಬರ್ತೈತಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ದ ಸ್ನೆಲ್ಸ್ ಲಾಸ್ ಆಫ್ ರಿಫ್ರ್ಯಾಕ್ಷನ್ ಅಂತ ಅಂತೀವಿ ನಾವು. ಅಂದರೆ ವಕ್ರೀಭವನದ ನಿಯಮಗಳು ಅಥವಾ ಸ್ನೆಲ್ಸ್ ಲಾ ಅಂತ ಸಿಂಪಲ್ ಆಗಿ ಅಂತೀವಿ. ಸೊ ನೀವು PUCಲಿ ಎಲ್ಲ ಕಲ್ತಿರ್ತೀರಿ, ಏನಂತ, sin I by sin R. ಇದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ದು ಒಂದು ರೇಷಿಯೋ. ಇಟ್ ಇಸ್ ದ ರೇಷಿಯೋ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ಇಲ್ಲಿ ನೋಡಿ, ಇನ್ಸಿಡೆಂಟ್ ರೇ, refracted ray and the normal all lie in the same plane.
ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಲಂಬ ಮೂರೂ ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಇದರ ಒಂದು ರೇಷಿಯೋ. ಎನ್ ಈಕ್ವಲ್ ಟು ಅಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಥವಾ ವಕ್ರೀಭವನಾಂಕ sin I by sin R. ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ ರೇ, ಓಕೆ. ಸೊ ಇದು ರಿಫ್ಲೆಕ್ಟೆಡ್ ರೇ, ಇದು ಲಂಬ. ಸೊ ಇವೆಲ್ಲ ಏನಾಗ್ತವೆ ಇಲ್ಲಿ ಅಂದರೆ ಇದು ಬೀಳುವ ಕಿರಣ, ಇದು ಇನ್ಸಿಡೆಂಟ್ ಆಗ್ತದೆ, ಇದು ರಿಫ್ರ್ಯಾಕ್ಟೆಡ್ ಆಗ್ತದೆ. ಲಂಬ ಅಂದರೆ ಇದು 2 ಡೈಮೆನ್ಷನಲ್ ತೊಗೊಂಡಿದ್ದೀವಿ. ಅಂದರೆ ಒಂದೇ ಒಂದು ಪ್ಲೇನಲ್ಲಿ ಇವೆಲ್ಲ ಏನಾಗ್ತವ, ಲಾಯ್ ಆಗ್ತವ ಅಥವಾ ಸಮತಲದಲ್ಲಿರುತ್ತವೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ದಟ್ ಈಸ್ n ಈಸ್ ಈಕ್ವಲ್ ಟು sin I by sin R. ಸಿಂಪಲ್ಲಾಗಿ ನಾವು ಅನ್ಬೋದು, ಇಟ್ಸ್ ದ ರೇಷಿಯೋ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. I ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, R ಅಂದರೆ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ನೆಕ್ಸ್ಟು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. n is equal to speed of light in vacuum to speed of light in medium. ನೋಡಿ, n is equal to c by v. ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಡ್ಯಾಶ್. ಅವಾಗ ಮೀಡಿಯಮ್ ಅಂತ ನೀವು ಕೊಡಬೇಕಾಗತ್ತೆ. ಓಕೆ, ಸಿ ಬೈ ವಿ. ಇಲ್ಲಿ ಹೈಯರ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಈಕ್ವಲ್ ಟು ಸ್ಲೋವರ್ ಸ್ಪೀಡ್ ಆಫ್ ಲೈಟ್ ಆ್ಯಂಡ್ ಹೈಯರ್ ಆಪ್ಟಿಕಲ್ ಡೆನ್ಸಿಟಿ. ಅಂದರೆ ಹೆಚ್ಚಿನ ವಕ್ರೀಭವನಾಂಕ ಇತ್ತಂದ್ರೆ ಆವಾಗ ಬೆಳಕಿನ ಕಡಿಮೆ ವೇಗ ಇರ್ತೈತೆ ಅಂದಂಗೆ. ಓಕೆ, ನಾಳೆ ಫಾರ್ಮುಲಾ ಕೊಡ್ಬೋದು. ಸೊ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ 3 × 10⁸ ಅದು. ಆವಾಗ ಫಿ ಒಂದು ಕೊಡ್ತಾರೆ 2 × 10⁸ ಅಂತ. ಓಕೆ, ಸೊ ಅವಾಗ ಫೈಂಡ್ ಔಟ್ ದ ಎನ್ ಅಂತ ಹೇಳ್ತಾರೆ. ಸೊ ಅವಾಗ ಈ ಒಂದು ಫಾರ್ಮುಲಾ ನಿಮ್ಗೆ ನೆನಪಿರಲೇಬೇಕು. ನೆಕ್ಸ್ಟ್ ನ್ಯಾಚುರಲ್ ಇಫೆಕ್ಟ್ಸ್, ವಕ್ರೀಭವನದ ಪರಿಣಾಮಗಳು. ಓಕೆ, ಸೊ ಇದರಲ್ಲಿ ಎಲ್ಲ ಒಂದು ಎಕ್ಸಾಂಪಲ್ಸ್ ಅದಾವ, ನೀವು ನೋಡ್ಬೋದು. ಒಂದನೇದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನಕ್ಷತ್ರಗಳು ಮಿನುಗುವುದು. ಅಥವಾ ಮತ್ತೊಂದು ಅಪರೆಂಟ್ ಡೆಪ್ತ್ ಆಫ್ ಎ ಪೂಲ್ ಅಪಿಯರಿಂಗ್ ಶಾಲೋ. ಲೆಟ್ಸ್ ಎಕ್ಸಾಂಪಲ್, ನೀರಿನಲ್ಲಿರುವ ನಾಣ್ಯ ಕೋಲು ಮೇಲಕ್ಕೆ ಎದ್ದಂತೆ ಕಾಣುವುದು. ಅರ್ಲಿ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್, ಸೂರ್ಯೋದಯಕ್ಕೆ ಮುಂಚಿತವಾಗಿ ಮತ್ತು ಸೂರ್ಯಾಸ್ತದ ನಂತರ ಸೂರ್ಯ ಕಾಣಿಸುವುದು. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ರಿಫ್ರ್ಯಾಕ್ಷನ್, ವಕ್ರೀಭವನದ ಉದಾಹರಣೆಗಳು. ಓಕೆ, ನೋಡಿ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ಇವು ನಕ್ಷತ್ರಗಳು ಹೇಗಿರ್ತಾವ, ಅವು ಮಿನುಗೋದಿಲ್ಲ, ನಕ್ಷತ್ರಗಳು ಇದ್ದಂಗೆ ಇರ್ತಾವೆ ನಾರ್ಮಲಾಗಿ. ಓಕೆ, ಸೊ ಅದರ ಒಂದು ಪೊಸಿಷನ್ ಇಲ್ಲಿರ್ತದೆ, ಅದರ ಅಪರೆಂಟ್ ಪೊಸಿಷನ್. ಅಂದರೆ ಇಲ್ಲಿ ನಾನಾ ಥರ ಲೇಯರ್ಸು ಮತ್ತು ಗ್ಯಾಸಸ್ಸು ಅಥವಾ ಒಂದು ಅಟ್ಮಾಸ್ಫಿಯರಿಕ್ ಒಂದು ಈ ಲೇಯರ್ಸಿಂದ ಏನಾಗ್ತದೆ, ಅವ ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತದೆ. ಇಲ್ಲಿದ್ದುದಿಲ್ಲಿ, 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 ಹೀಗೆ. ಅದರಿಂದ ಅದು ನಮಗೆ ನಕ್ಷತ್ರ ಮಿನುಗುವ ಥರ ಕಾಣುತ್ತದೆ. ಅದೇ ರೀತಿ ನೀರಿನಲ್ಲಿರುವ ನಾಣ್ಯ, ಈಗ ಒಂದು ನಾಣ್ಯ ಇಲ್ಲಿ ನೀರಿನಲ್ಲಿ ಒಗೆದ್ರೆ ಅಂದ್ರೆ ಅವಾಗ ಮೇಲೇ ಇದೆ ಅಂತ ಅನಿಸುತ್ತೆ. ಓಕೆ, ಸೊ ರಿಯಲ್ ಆಗಿ ಇರೋದು ಇಲ್ಲಿ ಕರೆ, ಅದು ನಮ್ಗೆ ಮೇಲೇ ತೋರಿಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸನ್ಸೆಟ್ ಸನ್ರೈಸು ಕೂಡ ಹಾಗೆ, ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸೂರ್ಯ ಇದ್ದಂಗೆ ಕಾಣಿಸೋದು ನಮ್ಗೆ. ಯಾಕೆ ಆ ಥರ ಅದು ಏನಪ್ಪ ಲೈಟ್ ರಿಫ್ರ್ಯಾಕ್ಟ್ ಆಗ್ತದೆ, ಸೂರ್ಯಾಸ್ತಕ್ಕಿಂತ ಮುಂಚೆನೂ ಆ ರೀತಿ ಕಾಣುತ್ತೆ. ಓಕೆ, ಸೊ ಇವು ಎಕ್ಸಾಂಪಲ್ಸ್ ನೆನಪಿರಬೇಕು, ನಾಳೆ ಕೇಳ್ತಾರೆ. ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದಟ್ ಈಸ್ ಪೂರ್ಣ ಆಂತರಿಕ ಪ್ರತಿಫಲನ. ಸೊ ಇಲ್ಲಿ ನೀವು ನೋಡ್ಬೋದು, ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ ಅ ಡೆನ್ಸರ್ ಟು ರೇಡರ್ ಮೀಡಿಯಮ್. ಇಲ್ಲಿ ಬೆಳಕು ಕಂಪಲ್ಸರಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಬೇಕು. ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಅಂದರೆ ಪತನ ಕೋನವು
ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಹೆಚ್ಚಿರಬೇಕು. ಅಂದರೆ ಐ ಈಸ್ ಗ್ರೇಟರ್ ದ್ಯಾನ್ ಐ ಸಿ. ಅರ್ಥ ಆಯ್ತಾ? ನೋಡಿ, ಈಗ ಇದು ಸಾಂದ್ರ ಮಾಧ್ಯಮ ವಾಟರ್, ಇಲ್ಲಿ ಮೇಲೆ ಏರ್ ಅದ, ಇದು ವಿರಳ ಮಾಧ್ಯಮ. ಸೊ ಈ ಸಾಂದ್ರ ಮಾಧ್ಯಮದಿಂದ ಈಗ ಒಂದು ಪೂಲಲ್ಲಿ ನೀವೇನು ಮಾಡ್ತೀರ, ಒಂದು ಲೈಟನ್ನು ಬಿಡ್ತೀರ. ಇಲ್ಲಿಂದ ರೇಸ್ 1, 2, 3 ಇವೆಲ್ಲ ಏನಾಗ್ತವ, ಈ ರೀತಿ ರಿಫ್ಲೆಕ್ಟ್ ಆಗ್ತವೆ. ಸೊ ರೇ 1 ಇಲ್ಲಿ, ರೇ 2 ಇಲ್ಲಿ, ರೇ 3 ಇಲ್ಲಿ, ಹೀಗೆ ರಿಫ್ಲೆಕ್ಟ್ ಆಗ್ತವೆ. ಓಕೆ. ಸೊ ಅವಾಗ ಎಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಕ್ರಿಟಿಕಲ್ ಎಂಗಲ್, ಇದು ಸೆಕೆಂಡಲ್ಲಿ. ಆಮೇಲೆ ರಿಫ್ರಾಕ್ಟೆಡ್ ರೇ ಅಲಾಂಗ್ ದ ಸರ್ಫೇಸ್. ಅಂದರೆ ಇಲ್ಲಿ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇದೆ. ಬಟ್ ಇಲ್ಲಿ ನಮಗೆ ಪತನ ಕೋನ ಏನು ಬೇಕು, ಇದು ಪತನ ಕೋನ ನೋಡಿ. ಈ ಪತನ ಕೋನ ಐ ಸಿಕ್ಕಿಂತ ಹೆಚ್ಚಿಗಿರಬೇಕು. ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಹೆಚ್ಚಿರಲೇಬೇಕು. ಇವು ಜಸ್ಟ್ ನೀವು ಈ ಥರ ಫ್ಯಾಕ್ಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ನಿಮ್ಗೆ ನೆನಪು ಎಕ್ಸಾಮಲ್ಲಿ ಇವೇ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಲಿಕೇಶನ್ಸ್. ಅನ್ವಯಗಳು ಎಲ್ಲೆಲ್ಲಿ ಆಗ್ತವೆ, ಯಾವುವು? ಈ ಏನಪ್ಪ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮೇನ್ಲಿ ಆಪ್ಟಿಕಲ್ ಫೈಬರಲ್ಲಿ ಈ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಇದನ್ನು ಅಪ್ಲೈ ಮಾಡ್ತಾರೆ ಡೇಟಾ ಟ್ರಾನ್ಸ್ಮಿಷನ್ ಸಲುವಾಗಿ. ಓಕೆ. ನೆಕ್ಸ್ಟ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್. ವಜ್ರದ ಹೊಳಪು, ವಜ್ರ ಹೊಳಿತಿತ್ಲೆ ಅದು ಇದರ ಸಂಬಂಧ. ಅದರ ಡ್ಯೂ ಟು ಲೋ ಕ್ರಿಟಿಕಲ್ ಎಂಗಲ್. ನೋಡಿ, ಅದರ ಕ್ರಿಟಿಕಲ್ ಎಂಗಲ್ ಎಷ್ಟಿರ್ತದೆ, 24.4 ಡಿಗ್ರಿ. ನಾಳೆ ಕೇಳ್ತಾರೆ ವಾಟ್ ಈಸ್ ದ ಕ್ರಿಟಿಕಲ್ ಎಂಗಲ್ ಆಫ್ ಡೈಮಂಡ್, 24.4. ನೆಕ್ಸ್ಟ್ ಮರೀಚಿಕೆ ಅಥವಾ ಮಿರೇಜ್. ಆಪ್ಟಿಕಲ್ ಇಲ್ಯೂಷನ್ ಇನ್ ಡಿಸರ್ಟ್ ಆರ್ ಹಾಟ್ ರೋಡ್ಸ್ ಡ್ಯೂರಿಂಗ್ ಸಮ್ಮರ್ ಡ್ಯೂ ಟು ವಾರ್ಮ್ ಏರ್ ಲೇಯರ್ಸ್. ಈಗ ನೀವು ಅತಿ ಬಿಸಿಲಲ್ಲಿ ಅಥವಾ ಬೇಸಿಗೆಯಲ್ಲಿ ಒಂದು ಡಾಂಬರ್ ರೋಡ್ ಮೇಲೆ ಹೋದರೆ ಮುಂದೆ ನಮಗೆ ನೀರಿದೆ ಅಂತ ಒಂದು ಫೀಲಿಂಗ್ ಆಗತ್ತೆ. ಅದಕ್ಕೆ ನಾವು ಮರೀಚಿಕೆ ಅಂತ ಕರಿತೀವಿ. ಅಥವಾ ಒಂದು ಮರುಭೂಮಿಯಲ್ಲಿ ದೂರದಿಂದ ನೋಡಿದ್ರೆ ಎಲ್ಲೋ ಒಂದು ನೀರು ನಿಂತಿದೆ, ನೀರು ನಿಂತ ಒಂದು ಜಾಗಿನಂಗೆ ನಮ್ಗೆ ಫೀಲಿಂಗ್ ಆಗುತ್ತೆ. ನೆಕ್ಸ್ಟ್ ಬೈಸಿಕಲ್ ರಿಫ್ಲೆಕ್ಟರ್. ಪ್ರಿಸಮ್ಸ್ ಇನ್ಸೈಡ್ ರಿಫ್ಲೆಕ್ಟ್ ಲೈಟ್ ಬ್ಯಾಕ್ ಟು ದಿ ಸೋರ್ಸ್. ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ನೀವಿಲ್ಲಿ ನೋಡ್ಬೋದು ಆಪ್ಟಿಕಲ್ ಫೈಬರ್. ಈಗ ಇಂಟರ್ನೆಟ್ ಕೇಬಲ್ ಎಲ್ಲ ಇರ್ತಾವಲ್ಲ, ಸೊ ಆ ಒಂದು ಇಂಟರ್ನೆಟ್ ಕೇಬಲಲ್ಲಿ ಈ ಆಪ್ಟಿಕಲ್ ಫೈಬರನ್ನು, ಅಂದರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದರ ಒಂದು ಡೇಟಾ ಟ್ರಾನ್ಸ್ಮಿಷನ್ಗೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಜ್ರದ ಹೊಳಪು 24.4 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಕೂಡ ಪೂರ್ಣ ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ಮರೀಚಿಕೆ. ಈಗ ಒಂದು ದೃಗಭ್ರಮೆ ಅಂತ ಕರಿತೀವಿ ನಾವು. ಇಲ್ಲಿ ಮರುಭೂಮಿಯಲ್ಲಿ ಹೀಗೆ ನೀರು ನಿಂತಾಗ ನಮ್ಗೆ ಫೀಲಿಂಗ್ ಆಗುತ್ತೆ, ಬಟ್ ಅಲ್ಲಿ ನೀರು ಇರೋದಿಲ್ಲ. ನೆಕ್ಸ್ಟ್ ಬೈಸಿಕಲ್ ರಿಫ್ಲೆಕ್ಟರ್. ನೀವು ನೋಡಿರ್ಬೋದು ಬೈಸಿಕಲ್ ರಿಫ್ಲೆಕ್ಟರ್ ಅಂತ ಇರ್ತಾವ ಇಲ್ಲಿ ಮುಂದೆ ಹಿಂದೆ. ದಿಸ್ ಈಸ್ ಆಲ್ಸೋ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವಿಕ್ಷೇಪಣ. ಓಕೆ. ಸೊ ಇಲ್ಲಿ ಬೆಳಕಿನ ವಿಕ್ಷೇಪಣ ಅಂದರೆ ಇಟ್ಸ್ ಎ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ into its component 7 colors, that is Vibgyor, VIBGYOR. ಇದು ನೀವು ನೆನಪಿಟ್ಕೋಬೇಕು, ಸೀರಿಯಲ್ ವೈಬ್ಗೋಯರ್ ಅಂತ. ವೆನ್ ಪಾಸಿಂಗ್ ಥ್ರೂ ದ ಪ್ರಿಸಮ್, ಅಂದರೆ ಒಂದು ಬಿಳಿ ಬೆಳಕು ಆ ಒಂದು ಪ್ರಿಸಮ್ ಮೂಲಕ ಹಾದು ಹೋಗುವಾಗ ತನ್ನ 7 ಬಣ್ಣಗಳಾಗಿ ಪ್ರತ್ಯೇಕಗೊಳ್ಳುವಂಥ ಪ್ರಕ್ರಿಯೆ ಇದೇನು, ಡಿಸ್ಪರ್ಷನ್ ಆಫ್ ಲೈಟ್. ಓಕೆ. ಸೊ ಇದರಲ್ಲಿ ಪ್ರಮುಖವಾಗಿ ಕೀ ಫ್ಯಾಕ್ಟ್ಸ್ ಬರ್ತವೆ. ಏನು, ರೆಡ್ ಲೈಟ್ ಇದು ಲಾಂಗೆಸ್ಟ್ ವೇವ್ ಲೆಂತ್ ಇರ್ತದೆ. ಆಮೇಲೆ ಲೀಸ್ಟ್ ಡಿವಿಯೇಷನ್ ಇರ್ತದೆ. ಅಂದರೆ ಇದು ಕೆಂಪು ಬಣ್ಣ ಗರಿಷ್ಠ ತರಂಗಾಂತರ, ಹೈಯೆಸ್ಟ್ ವೇವ್ ಲೆಂತ್ ಮತ್ತು ಕನಿಷ್ಠ ವಕ್ರತೆ. ಅದರ ಸಂಬಂಧ ರೆಡ್ ಸಿಗ್ನಲನ್ನು ಇದು ರೆಡ್ ಸಿಗ್ನಲ್ ಆಗಿ ಬಳಸ್ತಾರೆ. ಯಾಕೆಂದರೆ ದೂರದಿಂದ ನೋಡಿದ್ರೂ
ಅದು ನಮಗೆ ಲೈಟ್ ಕಾಣಿಸುತ್ತೆ, ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ. ಅರ್ಥ ಆಯ್ತಾ? ಆಮೇಲೆ ವೈಲೆಟ್ ಲೈಟ್ ಶಾರ್ಟೆಸ್ಟ್ ವೇವ್ಲೆಂತ್ ಇದು ಮತ್ತು ಮ್ಯಾಕ್ಸಿಮಮ್ ಡೆವಿಯೇಷನ್. ವೇವ್ಲೆಂತ್ ಕಡಿಮೆ ಮತ್ತು ಡೆವಿಯೇಷನ್ ಜಾಸ್ತಿ, ಚದುರುವಿಕೆ ಅಂದರೆ ವಕ್ರತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ರೇನ್ಬೋ ಫಾರ್ಮೇಷನ್, ಕಾಮನಬಿಲ್ಲು ವಕ್ರೀಭವನ, ಪೂರ್ಣ ಆಂತರಿಕ ಪ್ರತಿಫಲನ, ವಿಕ್ಷೇಪಣೆಗಳ ಸಮ್ಮಿಶ್ರಣ. ಸೊ ನೀವು ಇಲ್ಲಿ ನೋಡ್ಬೋದು ಇಮೇಜಲ್ಲಿ ನೋಡಿ, ಈ ಒಂದು ಬಿಳಿ ಲೈಟು ಈ ರೀತಿ ಹೋಗಿ ಈ ಒಂದು ಪ್ರಿಸಮ್ಗೆ ಇದು ಆಯ್ತಂದ್ರೆ ಈ ರೀತಿ ಕಲರ್ಗಳು ತಯಾರಾದವ. ಇದರಲ್ಲಿ ಗರಿಷ್ಠ ತರಂಗಾಂತರ ಕೆಂಪು, ಲಾಂಗೆಸ್ಟ್ ವೇವ್ಲೆಂತ್ ಆ್ಯಂಡ್ ಲೀಸ್ಟ್ ಡೆವಿಯೇಷನ್. ಆಮೇಲೆ ಮ್ಯಾಕ್ಸಿಮಮ್ ಡೆವಿಯೇಷನ್ ಯಾವುದು? ನೇರಳೆ ವೈಲೆಟ್. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೇನ್ಬೋ. ಓಕೆ, ನೆಕ್ಸ್ಟ್ ಲೆನ್ಸಸ್ ಆ್ಯಂಡ್ ಡಿಫೆಕ್ಟ್ಸ್ ಆಫ್ ವಿಷನ್. ಲೆನ್ಸಸ್ ಆ್ಯಂಡ್ ಡಿಫೆಕ್ಟ್ ಅಂದರೆ ಮಸೂರಗಳು ಮತ್ತು ದೃಷ್ಟಿ ದೋಷಗಳು. ಈಗ ಟೈಪ್ ಆಫ್ ಲೆನ್ಸಸ್ ಬರ್ತಾವೆ. ಓಕೆ, ನಾವು ಕನ್ನಡದಲ್ಲಿ ಲೆನ್ಸಸ್ಗೆ ಮಸೂರ ಅಂತ ಕರಿತೀವಿ. ಕಾನ್ವೆಕ್ಸ್ ಲೆನ್ಸ್, ಕಾಂಕೇವ್ ಲೆನ್ಸ್ ಅಂತ ಬರ್ತವೆ. ಕಾನ್ವೆಕ್ಸ್ಗೆ ಪಿನ ಮಸೂರ, ಕಾಂಕೇವ್ಕ ನಿಮ್ನ ಮಸೂರ. ಇವು ಕಾನ್ವೆಕ್ಸ್ ಲೆನ್ಸ್ ಏನು ಮಾಡ್ತವೆ? ಕನ್ವರ್ಜಿಂಗ್ ಲೆನ್ಸ್ ಆಗಿ ಆ್ಯಕ್ಟ್ ಆಗ್ತವೆ, ಅಭಿಸರಣ ಮಸೂರ. ಇವು ಡೈವರ್ಜಿಂಗ್. ಇವು ಥಿಕ್ ಆಟ್ ದ ಸೆಂಟರ್, ಥಿನ್ ಆಟ್ ದ ಎಡ್ಜಸ್. ಇವು ಥಿನ್ ಆಟ್ ಸೆಂಟರ್, ಥಿಕ್ ಆಟ್ ಎಡ್ಜಸ್ ಅಂದರೆ ಅಪೋಸಿಟ್ಟು. ಈಗ ನೋಡಿ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಇವು ಥಿಕ್ ಆಟ್ ಸೆಂಟರಲ್ಲಿ ದಪ್ಪ ಇರ್ತಾವೆ ಮತ್ತು ದಂಡಿಗೆ ತಿಳು ಇರ್ತಾವೆ. ಆಮೇಲೆ ಕಾನ್ಕೇವ್ ಲೆನ್ಸು ನೋಡಿ ಕನ್ವರ್ಜಿಂಗ್ ಆಗ್ತವೆ. ಇಲ್ಲಿ ಕನ್ವರ್ಜಿಂಗ್ ಅಂದರೆ ಎಲ್ಲ ಏಜ್ಗಳು ಬಂದು ಒಂದೇ ಕಡೆ ಕನ್ವರ್ಜ್ ಆಗ್ತಾವೆ, ಅಭಿಸರಣ. ಅಂತ ಇವೇನಾಗ್ತಾವೆ? ಅಪಸರಣ, ಚದುರ್ತಾವೆ ಆ ಕಡೆ ಈ ಕಡೆ ಬೇರೆ ಬೇರೆ ಕಡೆ. ಇವು ನಂದಿಗೆ ತೆಳು ಇರ್ತಾವೆ, ದಿಪ್ ಇರ್ತಾವೆ. ಆಮೇಲೆ ದಿಪ್ ಇರ್ತಾವೆ, ಮಧ್ಯದಲ್ಲಿ ತೆಳುವಾಗಿ ಇರ್ತಾವೆ. ಇವು ಮಧ್ಯದಲ್ಲಿ ದಪ್ಪ, ಇವು ಮಧ್ಯದಲ್ಲಿ ತೆಳು. ಓಕೆ, ಸೊ ಈಗ ದೃಷ್ಟಿ ದೋಷ ಇದ್ದವ್ರಿಗೆ ಯಾವ ರೀತಿ ಅದನ್ನು ನಾವು ಬಳಸ್ತಾರೆ? ಸೊ ಲೆಟ್ಸ್ ಎಕ್ಸಾಂಪಲ್, ಮಯೋಪಿಯ ಇದ್ದರೆ, ಸಮೀಪ ದೃಷ್ಟಿ ದೋಷ ಇದ್ದರೆ ಅವಾಗ ನಿಮ್ನ ಮಸೂರವನ್ನು ಬಳಸ್ತಾರೆ. ಮಯೋಪಿಯಾಗೆ ನಿಮ್ನ ಮಸೂರ, ದಟ್ ಈಸ್ ಕಾನ್ಕೇವ್ ಲೆನ್ಸ್. ಓಕೆ, ಕಾನ್ಕೇವ್ ಲೆನ್ಸನ್ನು ಬಳಸ್ತಾರೆ. ಇದು ಕಾನ್ಕೇವ್ ಲೆನ್ಸ್. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ಕರೆಕ್ಷನ್, SCR. ಮಯೋಪಿಯಾ ಸಮೀಪ ದೃಷ್ಟಿದೋಷ. ಓಕೆ, ಸೊ ಇಲ್ಲಿ ನಾವು ಇಲ್ಲಿ ಏನು ಯೂಸ್ ಮಾಡ್ತೀವಿ? ಮಯೋಪಿಯಾಕ್ಕೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ನೆನಪಿರಬೇಕು, ನಾಳೆ ವಿಚ್ ಲೆನ್ಸ್ ಟು ಬಿ ಯೂಸ್ಡ್ ಟು ಟ್ರೀಟ್ ದ ಮಯೋಪಿಯಾ? ಸಮೀಪ ದೃಷ್ಟಿದೋಷ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪದಲ್ಲಿರುವ ಅಥವಾ ಹತ್ತಿರದಲ್ಲಿರುವ ಒಂದು ಆಬ್ಜೆಕ್ಟ್ಗಳು ಕ್ಲಿಯರಾಗಿ ಕಾಣ್ತವೆ, ಬಟ್ ದೂರದ ಇದ್ದದ್ದು ಮಸಕಾಗಿ ಕಾಣ್ತವೆ. ನೋಡಿ, ಸಮೀಪದು ಕ್ಲಿಯರು, ದೂರದ್ದು ಮಸಕು. ಇದಕ್ಕೆ ಕಾನ್ಕೇವ್ ಲೆನ್ಸನ್ನು ಮಾಡ್ತೀವಿ. ದೂರದೃಷ್ಟಿ ದೋಷಕ್ಕೆ ದೂರದಲ್ಲಿದ್ದು ಚೆನ್ನಾಗಿ ಕಾಣ್ತವ, ಬಟ್ ಸಮೀಪ ಇದ್ದದ್ದು ಮಸಕು ಕಾಣ್ತವ. ಈ ರೀತಿ ಇದಕ್ಕೆ ನಾವು ಕಾನ್ವೆಕ್ಸ್ ಲೆನ್ಸನ್ನು ಬಳಸ್ತೀವಿ. ದೂರದೃಷ್ಟಿ ದೋಷಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಸ್ಬಯೋಪಿಯಾ. ಪ್ರಿಸ್ಬಯೋಪಿಯಾ ಅಂದರೆ ಏನು? ವೃದ್ಧಾಪ್ಯ ದೃಷ್ಟಿ, ಏಜ್ ರಿಲೇಟೆಡ್ ಲಾಸ್, ವಯಸ್ಸಿಗೆ ಸಂಬಂಧಿಸಿದ ದೋಷ. ನಾವು ಇದಕ್ಕೇನು ಮಾಡ್ತೀವಿ? ಬೈಫೋಕಲ್ ಲೆನ್ಸನ್ನು ಬಳಸ್ತೀವಿ. ಓಕೆ, ನೆನಪಿರಲಿ, ಸಮೀಪ ದೃಷ್ಟಿ ದೋಷಕ್ಕೆ ಕಾನ್ಕೇವ್ ಲೆನ್ಸು, ದೂರ ದೃಷ್ಟಿ ದೋಷಕ್ಕೆ ಕಾನ್ವೆಕ್ಸ್ ಲೆನ್ಸು. ಇಲ್ಲಿ ನೋಡ್ಬೋದು ನೀವು ಡಿಫೆಕ್ಟ್, ಪ್ರಾಬ್ಲಮ್ ಮತ್ತು ಪರಿಹಾರ. ಸೊ ಇಲ್ಲಿ ಮೊನ್ನೆದಿದೆ ನೋಡಿ, ಮಯೋಪಿಯಾ. ಇದಕ್ಕೇನಂತೀವಿ? ಶಾರ್ಟ್ ಸೈಟೆಡ್ನೆಸ್, ಸಮೀಪ ದೃಷ್ಟಿ ದೋಷ.
ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ನಾಟ್ ಡಿಸ್ಟೆಂಟ್ ಆಬ್ಜೆಕ್ಟ್. ಹತ್ತಿರದ್ದು ಕಾಣಿಸ್ತದ, ದೂರದ್ದು ಕಾಣಿಸುವುದಿಲ್ಲ. ಇದು ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ಹೈಪರ್ಮೆಟ್ರೋಪಿಯಾ, ಲಾಂಗ್ ಸೈಟೆಡ್ನೆಸ್, ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ನಿಯರ್ ಬೈ ಆಬ್ಜೆಕ್ಟ್, ಕಾನ್ವೆಕ್ಸ್ ಲೆನ್ಸ್. ಆಮೇಲೆ ಪ್ರೆಸ್ಬಯೋಪಿಯಾ, ಇದು ಏಜ್ ರಿಲೇಟೆಡು ಲಾಸ್ ಆಫ್ ಅಕೊಮಿಡೇಷನ್. ಇಲ್ಲಿ ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ದೃಗ್ವಿಜ್ಞಾನ ಉಪಕರಣಗಳು ಅಂತ ಅಂತೀವಿ ನಾವು. ಆಪ್ಟಿಕಲ್, ಇಲ್ಲಿ ಸಿಂಪಲ್ ಮೈಕ್ರೋಸ್ಕೋಪ್ ಬರ್ತೈತಿ, ಅದು ಸಿಂಗಲ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಎ ಶಾರ್ಟ್ ಫೋಕಲ್ ಲೆಂತ್ ಯೂಸ್ಡ್ ಫಾರ್ ಸ್ಮಾಲ್ ಮ್ಯಾಗ್ನಿಫಿಕೇಷನ್. ಅಂದರೆ ವಾಚ್ ಮೇಕರ್ಸ್ ಈಗ ಒಂದು ಗಡಿಯಾರವನ್ನು ಬಳಸುವ ಜಾಗದಲ್ಲಿ, ಈ ಗಡಿಯಾರ ಎಲ್ಲ ವಾಚ್ ಎಲ್ಲ ಯಾರು ಇದು ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಸೊ ಈ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಕಾನ್ವೆಕ್ಸ್ ಲೆನ್ಸ್, ಈ ಕಾನ್ವೆಕ್ಸ್ ಲೆನ್ಸನ್ನು ಇಲ್ಲಿ ಬಳಸ್ತಾರೆ. ಆಮೇಲೆ ಕಂಪೌಂಡ್ ಮೈಕ್ರೋಸ್ಕೋಪ್, ಇಟ್ ಯೂಸಸ್ ದ ಟೂ ಲೆನ್ಸಸ್, ಒಂದು ಶಾರ್ಟ್ ಫೋಕಲ್ ಲೆಂತು ಮತ್ತು ಒಂದು ಲಾರ್ಜ್ ಫೋಕಲ್ ಲೆಂತು. ಇದನ್ನೆಲ್ಲಿ ಯೂಸ್ ಮಾಡ್ತಾರೆ, ಟೆಲಿಸ್ಕೋಪ್ ಯೂಸ್ಡ್ ಟು ವ್ಯೂ ದ ಡಿಸ್ಟೆಂಟ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಓಕೆ, ಇದರ ಆಬ್ಜೆಕ್ಟಿವ್ ಏನು, ಲಾರ್ಜ್ ಫೋಕಲ್ ಲೆಂತ್ ಮತ್ತು ಅಪರ್ಚರ. ಆಮೇಲೆ ಕ್ಯಾಮ್ರಾದಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ ಟು ಫಾರ್ಮ್ ಅ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆ್ಯಂಡ್ ಡಿಮಿನಿಷ್ಡ್ ಇಮೇಜ್ ಆನ್ ಫಿಲ್ಮ್ ಆರ್ ಸೆನ್ಸರ್. ಇಲ್ಲಿ ಕ್ಯಾಮ್ರಾದಲ್ಲಿ ಯಾವ ಒಂದು ಲೆನ್ಸನ್ನು ಯೂಸ್ ಮಾಡ್ತೀವಿ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ನೋಡಿ ಇಲ್ಲಿ ಕಾನ್ವೆಕ್ಸು, ಇದು ಕಾನ್ವೆಕ್ಸು, ಇಲ್ಲಿ ಕಾನ್ವೆಕ್ಸು. ಓಕೆ, ಕ್ಯಾಮ್ರಾದಲ್ಲಿ ಕಾನ್ವೆಕ್ಸ್ ಇರ್ತದೆ. ನೆಕ್ಸ್ಟು ಸ್ಪೆಕ್ಟ್ರಮ್ ಆ್ಯಂಡ್ ಸ್ಪೆಕ್ಟ್ರೋಸ್ಕೋಪ್, ವರ್ಣಪಟಲ ಮತ್ತು ಸ್ಪೆಕ್ಟ್ರೋಸ್ಕೋಪ್. ಇಲ್ಲಿ ಪ್ಯೂರ್ ಸ್ಪೆಕ್ಟ್ರಮ್ ಅಂತ ಒಂದು ಬರುತ್ತೆ. ಕಲರ್ಸ್ ಡು ನಾಟ್ ಓವರ್ಲ್ಯಾಪ್, ಈಚ್ ಕಲರ್ ಈಸ್ ಡಿಸ್ಟಿಂಕ್ಟ್. ಅಂದರೆ ಕಲರ್ಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸ್ಪೆಕ್ಟ್ರೋಸ್ಕೋಪ ಇದೊಂದು ಇನ್ಸ್ಟ್ರೂಮೆಂಟು. ಇಟ್ ಈಸ್ ಯೂಸ್ಡ್ ಟು ಅನಲೈಸ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಇಮಿಟೆಡ್ ಬೈ ಎ ಸೋರ್ಸ್. ಇದನ್ನು ಸ್ಪೆಕ್ಟ್ರಮ್ ಆಫ್ ಲೈಟನ್ನು ಒಂದು ಅನಲೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಯೂಸಸ್ ಏನು, ಕೆಮಿಕಲ್ ಕಂಪೋಸಿಷನ್ ಅನಲೈಸಿಸ್ ಆಫ್ ಸ್ಟಾರ್ಸ್. ಈ ಒಂದು ಚುಕ್ಕೆ ಯಾವ ಒಂದು ಕೆಮಿಕಲ್ ಕಂಪೋಸಿಷನಿಂದ ತಯಾರಾಗಿದೆ, ಆ್ಯಂಡ್ ಐಡೆಂಟಿಫೈಯಿಂಗ್ ದ ಅನ್ನೋನ್ ಎಲಿಮೆಂಟ್ಸ್. ಇದು ನೋಡಿ, ಇದು ಪ್ಯೂರ್ ಸ್ಪೆಕ್ಟ್ರಮ್. ಇಲ್ಲಿ ಒಂದು ವೈಟ್ ಲೈಟ್ ಬಿಟ್ರೆ ಇಲ್ಲಿ ನೋಡಿ ಎಲ್ಲ ಪ್ರತ್ಯೇಕ 7 ಕಲರ್ ಏನಪ್ಪದ ಬೇರೆ ಬೇರೆ ಬೇರೆ. ಆಮೇಲೆ ಸ್ಪೆಕ್ಟ್ರೋಸ್ಕೋಪ್, ಇದು ಟೆಲಿಸ್ಕೋಪ್ ಅದ, ಇಲ್ಲಿ ಪ್ರಿಸಮ್ ಅದ, ಇದು ಕೊಲಿಮೇಟರ್ ಅದ. ಓಕೆ, ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ನಕ್ಷತ್ರಗಳ ರಾಸಾಯನಿಕ ವಿಶ್ಲೇಷಣೆಗೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ, ರಾಮನ್ ಎಫೆಕ್ಟ್, ರಾಮನ್ ಪರಿಣಾಮ. ಓಕೆ, ಸೊ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ ಸಿ ವಿ ರಾಮನ್ ಅವರು ಫೆಬ್ರವರಿ 28, 1928 ಈ ಒಂದು ಏನಪ್ಪ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಇದನ್ನೇನಪ್ಪ ಏನು ಮಾಡಿದ್ರು, ಇನ್ವೆಂಟ್ ಮಾಡಿದ್ರು ಅಥವಾ ಡಿಸ್ಕವರ್ ಮಾಡಿದ್ರು. ಆ್ಯಂಡ್ ಹಿ ವನ್ ದ ನೊಬೆಲ್ ಪ್ರೈಸ್ ಇನ್ 1930 ಇನ್ ಫಿಸಿಕ್ಸ್ ಸಬ್ಜೆಕ್ಟ್. ಓಕೆ, ಕನ್ಸೆಪ್ಟ್ ಏನು, ಇನ್ ಇಲಾಸ್ಟಿಕ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಬೆಳಕಿನ ಚದುರುವಿಕೆ. when light passes through transparent medium, a small fraction of light changes its wavelength or frequency. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ನೋಡ್ಬೋದು ನೀವು. ಸಿ ಎಟ್ ಬೆಸ್ಟ್ ನೊಬೆಲ್ ಪ್ರಶಸ್ತಿ 1930. ಓಕೆ, ನೆಕ್ಸ್ಟ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಫೆಬ್ರವರಿ 28. ವೇವ್ಲೆಂತ್ ಚೇಂಜ್ ಅಂದರೆ ಒಂದು ಬೆಳಕು ಬೀಳುವಾಗ ಆ ಒಂದು ಇಲ್ಲಿ ಏನಾಗ್ತದೆ, ಆ ಬೆಳಕಿನ ಚದುರುವಿಕೆ ಆಗ್ತದೆ. ಇದನ್ನು ಅಂದರೆ ಬೆಳಕು ಮಾಧ್ಯಮದ ಮೂಲಕ ಹಾದು ಹೋಗುವಾಗ
ಅದರ ಒಂದು ತರಂಗಾಂತರ ಬದಲಾಗ್ತದೆ. ಈ ಲ್ಯಾಂಬ್ಡಾ ಅಂದ್ರೆ ಏನು? ವೇವ್ಲೆಂತ್. ಓಕೆ, ಸೊ ಇದೇ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಹೂ ಇನ್ವೆಂಟೆಡ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಸರ್ ಸಿ.ವಿ. ರಾಮನ್ ಅಂತ ನೀವು ಹೇಳಬೇಕು. ಓಕೆ, ಸೊ ಇದಿಷ್ಟು ಈ ಒಂದು ಲೈಟ್ ಮೇಲಿನ ಒಂದು ಅಧ್ಯಾಯ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.